ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈವ್ ಕೇರ್ ಸಿರಪ್ ಬಗ್ಗೆ. ಈವ್ ಕೇರ್ ಸಿರಪ್ ನೋಡ್ರಿ, ಇದಕ್ಕೆ ಹಿಮಾಲಯ ಈವ್ ಕೇರ್ ಸಿರಪ್ ಅಂತಾನು ಕರೀತಾರ. ಈವ್ ಕೇರ್ ಸಿರಪ್ ಅಂದ್ರೆ ಏನು, ಅದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ್ಯಾವ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ, ಯಾವ್ಯಾವ ರೋಗಗಳನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ, ಎಷ್ಟು ದಿನದ ಮಟ್ಟ ನೀವು ಉಪಯೋಗ ನೀವು ಇದ್ರದ್ದು ಮಾಡಬಹುದು, ಇದನ್ನ ನೀವು ತಗೊಂಡ್ರೆ ಅಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬಹುದು, ಯಾರಿದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಈವ್ ಕೇರ್ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಮಾಹಿತಿ ಸಿಗಂಗಿಲ್ರಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನು ಉಪಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ್ರಿ. ಅವರು ಅದ್ರದ್ದು ಟೆಸ್ಟಿಂಗ್ ಮಾಡಿಸ್ತಾರ, ಅದರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಅದ್ರದ್ದು ಮಾಲೀಕಾನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ಈ ಸಿರಪ್ ಪ್ರಮುಖ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಅಂದ್ರ ಮಹಿಳೆಯವರಿಗೆ ಆಗುವಂತ ಸಮಸ್ಯೆಗಳನ್ನ ನಿವಾರಣೆ ಮಾಡಕ್ಕೆ ಪ್ರಮುಖ ಇದನ್ನ ಬಳಸಲಾಗ್ತೈತ್ರಿ. ಸೊ ಏನೇನಂತ ನಾನು ನಿಮ್ಗೆ ಮುಂದೆ ತಿಳಿಸ್ತೇನೆ. ಮೊದಲು ತಿಳ್ಕೊಳ್ಳೋಣ ಇದ್ರೊಳಗ ಘಟಕ ದ್ರವ್ಯ ಏನೇನ್ ಇರ್ತಾವಪ್ಪ ಅಂತ. ಸೊ ನೋಡಿ, ಪ್ರತಿ 5 ml ಸಿರಪ್ ಏನಿರ್ತೈತೆ ನೋಡ್ರಿ, ಇದ್ರೊಳಗೆ ಎಕ್ಸ್ಟ್ರಾಕ್ಟ್ ಇರ್ತಾವ್ರಿ. ಗಂಧ ಪುಷ್ಪ 50 mg, ದಶಮೂಲ 33 mg, ಲೋಧ್ರ 33 mg, ಗುಡುಚಿ 33 mg, ಕಾಕಮಾಚಿ 33 mg, ಪುನರ್ನವ 32 mg, ಶತಾವರಿ 32 mg, ನಾರಿಕೇಲ 32 mg, ಕುಮಾರಿ 25 mg, ಚಂದನ 25 mg, ಬಬುಲ 25 mg, ಮುಸ್ತಾ 25 mg, ಅನಂತಮೂಲ 25 mg, ತ್ರಿಫಳ 20 mg, ವಸಕ 20 mg, ಮಂಜಿಷ್ಟ 20 mg, ತ್ರಿಕಟು 20 mg, ಶಲ್ಮಲಿ 12 mg, ಶುದ್ಧ ಶಿಲಾಜಿತ 5 mg. ಮತ್ತು ಇವೆಲ್ಲ ಲಘುನ ಕೆಡಬಾರ್ದಂತ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರ್ರಿ. ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇದ್ರದ್ದು ತಾಳ್ಮೆ ಆಗ್ಲಂತ ಮಿಥೈಲ್ ಪ್ಯಾರಾಬಿನ್ ಸೋಡಿಯಂ ಮತ್ತೆ ಪ್ರೊಪೈಲ್ ಪ್ಯಾರಾಬಿನ್ ಸೋಡಿಯಂ. ಸೊ ಇದನ್ನ ಸಿರಪ್ ಅನ್ನು ತಯಾರು ಮಾಡುವಂತ ಕಂಪನಿ ಯಾವ್ದಪ್ಪ ಅಂದ್ರೆ ಹಿಮಾಲಯ ವೆಲ್ನೆಸ್ ಕಂಪನಿ, ಮಕ್ಕಳಿ, ಬೆಂಗಳೂರು, ಕರ್ನಾಟಕದಾಗ ಐತ್ರಿ. ಸೊ ಈಗ ತಿಳ್ಕೊಳ್ಳೋಣ ಇದ್ರದ್ದು ಇಂಡಿಕೇಶನ್ ಬಗ್ಗೆ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರಂತ. ಒಂದೇದ್ ನೋಡ್ರಿ, ಡಿಸ್ಅಮೆನೋರಿಯಾ ಅಂದ್ರ ಮಹಿಳೆಯರಿಗೆ ಪೀರಿಯಡ್ಸ್ ಆಗೋ ಟೈಮ್ನಾಗ ಯೋನಿಯಲ್ಲಿ ಬಹಳ ಜಾಸ್ತಿ ನೋವು ಬರ್ತೈತೆ ನೋಡ್ರಿ. ಸೊ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಮಹಿಳೆಯರಿಗೆ ಮುಟ್ಟು ಟೈಮ್ ಟು ಟೈಮ್ ಆಗಲ್ಲ, ಇರ್ರೆಗ್ಯುಲರ್ ಆಗ್ತಿರ್ತಾವು, ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಮಹಿಳೆಯರಿಗೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಆಗುತ್ತಂದ್ರ. ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂದ್ರ ಮಹಿಳೆಯರಿಗೆ ಈಗ ಮುಟ್ಟು ಇಷ್ಟನೇ ತಾರೀಕಿಗೆ ಆಗ್ಬೇಕು ಅನ್ನೋದು ಇರ್ತೈತಲ್ಲ, ಅದಕ್ಕಿಂತ 10 ದಿನ ಮುಂಚೆ ಅವ್ರ ಮೈಯಾಗ ಬಹಳಷ್ಟು ಚೇಂಜಸ್ ಆಗ್ತಿರ್ತಾವ್ರಿ. ಅವನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಮತ್ತು ಮಹಿಳೆಯರದ್ರಾಗ ಇದು ಕಾಮ್ ಉತ್ತೇಜನೆ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮಹಿಳೆಯರು ಯೋನ್ಯಾಗ ಇಂತರ ರಕ್ತದ ಕಣ ಹೊಂಟಾವಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ಮಹಿಳೆಯರಿಗೆ ಇನ್ಫರ್ಟಿಲಿಟಿ, ಬಾಂಜುಪನ, ಮಕ್ಕಳಾಗ್ತಾ ಇಲ್ಲ, ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಂಪ್ರಾಪರ್ ಓವ್ಯುಲೇಷನ್ ಇದೆ, ಬರಾಬರ್ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಹಿಳೆಯರ ಮೈ ಒಳಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನ್ರ ಐತಂದ್ರೆ ಅದನ್ನ ಕೂಡ ರಿಪೇರಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ಅವ್ರ ಗರ್ಭಕೋಶದ ಮೇಲೆ ಬಾವು ಐತಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮಹಿಳೆಯರಿಗೆ ಬಿಳೆ ಮುಟ್ಟು ಹೊಂಟೈತಂದ್ರೆ ಲ್ಯೂಕೋರಿಯಾ ವೈಟಿಸ್ ಡಿಸ್ಚಾರ್ಜ್ ಐತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ಮಹಿಳೆಯರಿಗೆ ಅಮಿನೋರಿಯಾ ಸಮಸ್ಯೆ ಐತಂದ್ರೆ, ಅಮಿನೋರಿಯಾ ಅಂದ್ರೆ ಪೀರಿಯಡ್ಸ್ ಆಗ್ಲಾರ್ದಂಗೆ ಇರೋದು, 4 ತಿಂಗಳಾಯ್ತು 5 ತಿಂಗಳಾಯ್ತು, ಮಹಿಳೆ ಪ್ರೆಗ್ನೆಂಟು ಇಲ್ಲ ಅಂದ್ರೂ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದ್ರ ಬರ್ದು ಕೊಡ್ಬೋದು. ಸೊ ಅಲ್ಲಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದ್ರಿ. ತಿಳಿಸ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಪ್ಪ ಅಂದ್ರೆ. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 12 ವರ್ಷಕ್ಕಿಂತ ಮೇಲೆ ಇದೆ, ಹುಡುಗಿಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕೇಸಸ್ ನಲ್ಲಿ ಅವರಿಗೆ 10 ml ಬೆಳಿಗ್ಗೆ, 10 ml ರಾತ್ರಿ ಊಟ ಆದ್ಮೇಲೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಕೇಸಸ್ ಅಲ್ಲಿ 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ ಊಟ ಆದ್ಮೇಲೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ಹೇಳೋಂತಾರ ಆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ, ನಿಮ್ ಬಾಡಿ ಕಂಡೀಷನ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಡಾಕ್ಟರ್ ನಿಮ್ಗೆ ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ಪರಿಶೀಲನೆ ಮಾಡ್ತಾರ, ನೋಡ್ತಾರ. ಅದಾದ್ಮೇಲೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದ್ರ ಮೇಲೆ ಸಿರಪ್ ಸಜೆಸ್ಟ್ ಮಾಡೋಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದ್ರ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳೋಂತಾರೆ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು. ಈಗ ಈ ಸಿರಪ್ ತಗೊಂಡಾದ್ಮೇಲೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬೋದಾ? ಸೊ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್.
ಯಾರು ಈ ಸಿರಪ್ ತೊಗೊಳ್ಳಿಕ್ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಘಟಕ ದ್ರವ್ಯ ಏನೇನ್ ಅದಾವ ಅಂತ ನಾನು ನಿಮ್ಗೆ ತಿಳಿಸ್ಬಿಟ್ಟಿನಿ. ಯಾವುದೇ ದ್ರವ್ಯಲಿಂತ ನಿಮ್ಗೆ ಎಲರ್ಜಿ ಐತಂದ್ರೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇದ್ರ ಮೂಲ್ಯ ಎಷ್ಟಪ್ಪ ಅಂದ್ರೆ ನೋಡ್ರಿ, ಹಿಮಾಲಯ ಯು ಕೇರ್ ಸಿರಪ್ ಏನಿದೆ ಇದು ನಿಮ್ಗೆ 280 ರೂಪಾಯಿ, 280 rupeesನಾಗ 400 ml ಬಾಟಲ್ ಸಿಕ್ಬಿಡ್ತೈತ್ರಿ. ಸೊ ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ಗೆ ಡಾಕ್ಟರ್ ಬರ್ದ್ ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕಂತ. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗ ಯಾವುದೋ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.